ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸದ್ದುಗದ್ದಲ ಜೋರಾಯಿತು. ಈತ ಸಿಎಂ ಸಿದ್ದರಾಮಯ್ಯ ಇವತ್ತು ಸಚಿವ ಸಂಪುಟ ಸಭೆಯನ್ನ ಕೂಡ ಕರೆದ್ರು. ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಹನಿ ಟ್ರ್ಯಾಪ್ ವಿಚಾರ ಜೋರಾಗಿ ಸದ್ದು ಮಾಡಿದ ಆ ವಿಚಾರವನ್ನ ಮಾತನಾಡಿ ಇವತ್ತು 11:15ಕ್ಕೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಬೆಂಗಳೂರಿಗೆ ಅವರ ಕನಸಿಗೆ ತಣ್ಣೀರೆರಚಿರೋ ವಿಚಾರ, 7 ಬಿಲ್ ವಾಪಸ್ ಕಳಿಸಿದ ವಿಚಾರ ಆಗಿರಬಹುದು, ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸಮಾಲೋಚನೆ ಆಗುತ್ತೆ. ನೆನ್ನೆಯ ಮೀಟಿಂಗ್ನಲ್ಲಿ ಎಚ್.ಕೆ. ಪಾಟೀಲ್ ಮಾತನಾಡಿದರೆ ಏನು ಹೇಳಿದ್ರು ಕೇಳ್ಕೊಂಡು ಬರೋಣ. ಅಂಗೀಕಾರ ಆದಮೇಲೆ ರಾಜ್ಯಪಾಲರ ಹತ್ರ ಹೋಗುತ್ತೆ. ರಾಜ್ಯಪಾಲರು ಅಸೆಂಟ್ ಕೊಡ್ತಾರೆ, ಅಂಗೀಕಾರ ಮಾಡುತ್ತಾರೆ. ಆ ಅಂಕಿತ ಹಾಕಿದ ಮೇಲೆ ಅದು ರಾಜ್ಯದ ಗೆಜೆಟ್ನೊಳಗೆ, ರಾಜ್ಯಪತ್ರದೊಳಗೆ ಅದು ಪಬ್ಲಿಷ್ ಆಗುತ್ತೆ. ಒನ್ಸ್ ಇಟ್ ಈಸ್ ಪಬ್ಲಿಷ್ಡ್ ಇನ್ ದಿ ಗೆಜೆಟ್, that becomes the law, that becomes the act. ನಮ್ಮ ಈ ಅವಧಿಯೊಳಗೆ ನಾ ಹೇಳಿದ್ನಲ್ಲ, ಆಗಸ್ಟ್ 20-23 ನಂತರ 2023ರಲ್ಲಿ 17 ಅಧಿನಿಯಮಗಳನ್ನು, ಆ್ಯಕ್ಟನ್ನು ಮಾಡಿದ್ದೇವೆ. ಅಂದರೆ ಅಧಿನಿಯಮಗಳನ್ನು ನಾವು ರಾಜ್ಯಪತ್ರದಲ್ಲಿ ಪ್ರಕಟ ಸಹಿತ ಮಾಡಿದ್ದೇವೆ. 2024ರಲ್ಲಿ 47 ಅಧಿನಿಯಮಗಳನ್ನು ಮಾಡಿದ್ದೇವೆ. 2025ರಲ್ಲಿ ಅಂದರೆ ಮಾರ್ಚ್ವರೆಗೆ, ಇನ್ಕ್ಲೂಡಿಂಗ್ 5 ಆಫ್ ದೋಸ್ ವಿಚ್ ಆರ್ ಪಾಸ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್, ಈ ವಿಧಾನಮಂಡಲದಲ್ಲಿ ಪಾಸ್ ಮಾಡಿರ್ತಕ್ಕಂಥ, ಅಂಗೀಕಾರ ಮಾಡಿರ್ತಕ್ಕಂಥ 5 ವಿಧೇಯಕಗಳನ್ನು ಹಿಡ್ಕೊಂಡು ಅಧಿನಿಯಮ ಪ್ರಕಟ ಮಾಡಿರ್ತಕ್ಕಂಥದ್ದು, ನೋಟಿಫೈ ಮಾಡಿರ್ತಕ್ಕಂಥದ್ದು 19. ಅಂದರೆ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಕಡೆ ಬಿಲ್ ವಾಪಸ್